ಏನು ಫೀಲ್ ಮಾಡಿದೆ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ? ಪ್ರಾಂಪ್ಟಾಗಿ ಹೇಳ್ಬೇಕು. ನೀನು ಇಂಟ್ರಡಕ್ಷನ್ ಕೊಟ್ಬಿಡು, ಆಮೇಲೆ ನೀನೇನು ಫೀಲ್ ಮಾಡಿದೆ ಫಿಲಮ್ ಸೆಟ್ಟಲ್ಲಿ ಆಗಲಿ, ನೀವು ಡಬ್ಬಿಂಗ್ ಸೆಷನಲ್ಲಾಗಲಿ. ಯಾಕೆ ಡಬ್ಬಿಂಗ್ ಸೆಷನಲ್ಲಿ ನೀನೇ ಮಾಡಿದ್ದು, ಸೊ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ಬಿಡು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್. ನಾನು ಇವ್ರು ಜೂನಿಯರ್ ಆಗಿದ್ದೆ, ಲೈಕ್ ಪಾಸ್ಟ್ ಫ್ರಮ್ 2 years. ಅವ್ರು ಪಾಸ್ಟ್ ಔಟ್ ಸೀನಿಯರ್ ಆಗಿದ್ದಾರೆ, ಅವ್ರ ಫ್ರೆಂಡ್ಸ್ ಆಗಿದ್ರು. ಬಟ್ ಒನ್ಸ್ ಇವರು ಶಾರ್ಟ್ ಫಿಲ್ಮ್ ಎತ್ತೀರ ಅಂತ ಒಂದು ಡ್ರೀಮಲ್ಲಿದ್ದರು. ಸೊ ಅವಾಗ ಕ್ಯಾಸ್ಟಿಂಗ್ ಯಾರಾದ್ರು ಬೇಕಂತ ಕರೆಯುವಾಗ ಅವಾಗ ಬಂದಿದ್ದು ಫಸ್ಟ್ ಮೂವಿಗೆ ಅಂತ ನಾನು ಇವ್ರಿಗೋಸ್ಕರ ಬಂದೆ. ಆ್ಯಂಡ್ ಫಾರ್ 1 more person ಆಲ್ಸೋ ಕೇಮ್, ಅವ್ರಿಗೋಸ್ಕರ ಸಪೋರ್ಟಿವ್ ಆಗಿ ಬರೋಣ ಅಂತ ಬಂದಿದ್ದೆ ಅಷ್ಟೇ. ನಾನು ಫಿಲಮ್ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅಂದರೆ ಇವರು ಪ್ರಾಪರಾಗಿ ಮ್ಯಾನೇಜ್ ಮಾಡಿದ್ದಾಗಿರಲಿ, ಶೂಟಿಂಗ್ ಸ್ಪಾಟಲ್ಲಿ ಸೀನ್ಸ್ ಎತ್ತಿದ್ದಾಗಲಿ, ಡಬ್ಬಿಂಗ್ ಸೀನ್ ಆಲ್ಮೋಸ್ಟ್ ನನ್ನ ಮೇಲೆ ಡೈಲಾಗ್ಸ್ ಮೇಲೆ ಒಂದು 2 hours ಅನಿಸುತ್ತೆ ಡಬ್ಬಿಂಗ್ ಆಗಿರೋದು. ಜಾಸ್ತಿ ಟೆಕ್ಸ್ ಹೋಯಿತು. ಬಿಕಾಸ್ ಇಟ್ ವಾಸ್ ಅ ಫಸ್ಟ್ ಎಕ್ಸ್ಪೀರಿಯನ್ಸ್. ಅದು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ಬಂದಿದ್ದು. ಆ್ಯಂಡ್ ವಿಲ್ ಸಿ ಅಬೌಟ್ ನೆಕ್ಸ್ಟ್ ಮೂವೀಸ್. ಐ ಥಿಂಕ್ ಐ ವೋಂಟ್ ಕಂಟಿನ್ಯೂ, ವಿಲ್ ಸಿ ಅಷ್ಟೇ. ಬಗ್ಗೆ ಹೇಳಿ. ನನ್ನ ಹೆಸರು ಹೇಮಂತ್ ಅಂತ. ನಂದು ಇದು ಫಸ್ಟ್ ಶಾರ್ಟ್ ಫಿಲಿಮ್. ನನಗೂ ಇವ್ರಿಗೂ ಏನು ಸಂಬಂಧ ಇಲ್ಲ, ಇವ್ರು ಕರೆದ್ರು ಅಂತಲೇ ಬಂದಿದ್ದು ದೀಪಕ್ ಅವರು. ಸೊ ಮೂವಿ ಎಕ್ಸ್ಪೀರಿಯನ್ಸ್ ಬಗ್ಗೆ ನೋಡೋಂಗಿದ್ರೆ ಚೆನ್ನಾಗಿತ್ತು. ಒಂದು ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಆಗಿದ್ರು ಚೆನ್ನಾಗಿತ್ತು. ಹಂಗೆ ಡಬ್ಬಿಂಗ್ ಟೈಮಲ್ಲಿ ಅದು ಚೆನ್ನಾಗಿ ಹೋಯ್ತು ಅಷ್ಟೇ. ಓಕೆ, ಏನಾದರೂ ನಮ್ಮ ಮೂವಿ ಬಗ್ಗೆ ಒಂದು ವರ್ಡಲ್ಲಿ ಹೇಳ್ಬೇಕಾದ್ರೆ ಆಡಿಯನ್ಸ್ಗೆ? ಈ ಮೂವಿ ಬಗ್ಗೆ ಹೇಳ್ಬೇಕಾದ್ರೆ ಯು ಕ್ಯಾನ್ ಸಿ ವಾಟ್ ಆಲ್ ಆಪಿಂಗ್. ಇವಾಗ ಏನಾದ ಪ್ರೆಸೆಂಟಾಗಿ ನಡೀತಾ ಐತೆ ಆ ಸಿಚುವೇಶನ್ ಬಗ್ಗೆ ಇವರು ಶಾರ್ಟ್ ಫಿಲ್ಮ್ ಎತ್ತಿದ್ದಾರೆ. ಲೈಕ್ ಎಲ್ಲ ಹುಡುಗರು ನೋಡ್ಬೇಕು ಅನ್ಸುತ್ತಾ ಒಂದು ಪಾಯಿಂಟ್ ಆಫ್ ವ್ಯೂನ. ಎಲ್ಲ ಹುಡುಗರು ನೋಡಬೇಕು. ಮೈನ್ ಥಿಂಗ್ ಅಪಾರ್ಟ್ ಫ್ರಮ್ ಗರ್ಲ್ಸ್ ಆಲ್ಸೋ ಮೈನ್ ಬಾಯ್ಸ್ ನೋಡ್ಬಿಟ್ಟು ಅವ್ರು ಕಲಿಬೇಕಾಗಿರೋದು ಜಾಸ್ತಿ ಇದೆ ಇದರಲ್ಲಿ. ಇವಾಗ ಪ್ರೆಸೆಂಟಾಗಿ ಜನ್ರೇಷನಲ್ಲಿ ನಡೆಯೋ ಸಿಚುವೇಶನ್ಸ್ನ ಎತ್ತಿ ಇವರು ಶಾರ್ಟ್ ಫಿಲಿಮ್ನ ಮಾಡಿದ್ದಾರೆ. ಈ ಒಂದು ಮೆಸೇಜು ರೀಚ್ ಆದರೆ ಎಲ್ಲರಿಗೂ ಒಂಥರ ಒಂದು ಹೊಸ ಚೇಂಜ್ ಬರುತ್ತೆ ಅಷ್ಟೇ ಹೇಳೋದು. ಥ್ಯಾಂಕ್ ಯು. ಥ್ಯಾಂಕ್ ಯು.